ನರ್ಸ್ಗಳು ಪಶ್ಚಿಮ ಏಷ್ಯಾದ ಶ್ವೇತ ದೇವತೆಯರು. ಹೌದು, ದಶಕಗಳಿಂದ ಭಾರತೀಯ ನರ್ಸ್ಗಳು ಪಶ್ಚಿಮ ಏಷ್ಯಾದ ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬಾಗಿದ್ದಾರೆ. ಅವರನ್ನ ಶ್ವೇತ ದೇವತೆಗಳು ಎಂದೇ ಪೂಜಿಸಲಾಗುತ್ತೆ. 1990ರ ದಶಕದ ಕುವೈತ್ ಯುದ್ಧದಿಂದ ಇತ್ತೀಚಿನ ಇರಾನ್ ಯುದ್ಧದವರೆಗೂ ನಮ್ಮ ದಾದಿಯರು ವೈದ್ಯಕೀಯ ಚಿಕಿತ್ಸೆ ಹಾಗೂ ಆರೋಗ್ಯ ಸೇವೆಗಳನ್ನು ಒದಗಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನೇ ವಹಿಸಿದ್ದಾರೆ. ನರ್ಸ್ಗಳು ಸಹ ಹೋರಾಟ ಮಾಡುತ್ತಿದ್ದಾರೆ. ಈಗ ನಡೆಯುತ್ತಿರುವ ಇರಾನ್ ಯುದ್ಧದಲ್ಲಿ ಭಾರತೀಯ ದಾದಿಯರು ದೃಢ ನಿಶ್ಚಯ ಹಾಗೂ ನಿರ್ಭಯತೆಯಿಂದ ಆರೋಗ್ಯ ಸೇವೆಗಳನ್ನ ಒದಗಿಸುತ್ತಿದ್ದು, ಗಾಯಾಳುಗಳ ಜೀವಗಳನ್ನ ಉಳಿಸೋಕೆ ಅವರು ಸೈನಿಕರಂತೆ ಹೋರಾಟ ಮಾಡುತ್ತಿದ್ದಾರೆ. ಅವರು ಅಲ್ಲಿ ಮಾಡುತ್ತಿರುವುದು ಕೇವಲ ಕೆಲಸವಲ್ಲ, ಮಾನವೀಯ ಸೇವೆಯೂ ಆಗಿದೆ. ಇನ್ನು ಕೇರಳ ದಾದಿಯರು ಅತಿ ಹೆಚ್ಚು ಪಶ್ಚಿಮ ಏಷ್ಯಾದಲ್ಲಿ ದಾದಿಯರಾಗಿ ಕೆಲಸ ಮಾಡುವ ಭಾರತೀಯ ಮಹಿಳೆಯರ ಸಂಖ್ಯೆ ಗಮನಾರ್ಹವಾಗಿದೆ. ಈ ಪೈಕಿ ಹೆಚ್ಚಿನವರು ಕೇರಳ ರಾಜ್ಯದಿಂದ ಬಂದವರು. ಯುದ್ಧಕ್ಕೆ ಸಿದ್ಧ. ಇತ್ತೀಚಿನ ಯುದ್ಧದಲ್ಲಿ ಭಾರತೀಯ ದಾದಿಯರು ಮತ್ತು ಆರೋಗ್ಯ ಕಾರ್ಯಕರ್ತರು ಗಾಯಾಳುಗಳಿಗೆ ಧೈರ್ಯ ಮತ್ತು ಪರಿಶ್ರಮದಿಂದ ವೈದ್ಯಕೀಯ ಸೇವೆಗಳನ್ನು ಒದಗಿಸುತ್ತಿದ್ದಾರೆ. ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗದ ದೇಶಗಳಲ್ಲಿಯೂ ಸಹ ನಮ್ಮ ದಾದಿಯರು ಯಾವ ಸಮಯದಲ್ಲಿ ಏನಾಗುತ್ತೆ ಎನ್ನುವುದನ್ನು ತಿಳಿಯದ ಸಂದರ್ಭಗಳಲ್ಲಿಯೂ ಸಹ ಆರೋಗ್ಯ ಸೇವೆಗಳನ್ನು ಒದಗಿಸಲು ಸಿದ್ಧರಿದ್ದಾರೆ. ದೃಢ ನಿಶ್ಚಯಕ್ಕೆ ಸಾಕ್ಷಿ. ಇನ್ನು ಬಿಕ್ಕಟ್ಟಿನ ಸಮಯದಲ್ಲಿ ಜನರು ತಮ್ಮ ದೇಶಗಳಿಗೆ ಹೋಗೋಕೆ ಆತುರದಲ್ಲಿದ್ರೂ ಸಹ ಭಾರತೀಯ ದಾದಿಯರು ಅಲ್ಲಿಯೇ ಇದ್ದು ಸೇವೆಗಳನ್ನು ಒದಗಿಸುವ ಬಲಿಷ್ಠ ಇತಿಹಾಸವನ್ನ ಹೊಂದಿದ್ದಾರೆ. ಹಿಂದೆ ಪಶ್ಚಿಮ ಏಷ್ಯಾದಲ್ಲಿ ನಡೆದ ಅನೇಕ ಪ್ರಮುಖ ಯುದ್ಧಗಳ ಸಮಯದಲ್ಲಿ ಅವರ ಸೇವೆ ನಿರ್ಣಾಯಕವಾಗಿದೆ. ತಮ್ಮ ಜೀವಗಳನ್ನೇ ಪಣಕ್ಕಿಟ್ಟು ಹೋರಾಟ ಮಾಡ್ತಾರೆ. ಹೌದು, ಕುವೈತ್ ಮತ್ತು ಇರಾಕ್ನಂತಹ ಯುದ್ಧ ವಲಯಗಳಲ್ಲಿ ಬಾಂಬ್ ದಾಳಿ ಮತ್ತು ಕ್ಷಿಪಣಿಗಳ ಬೆದರಿಕೆಗಳ ಹೊರತಾಗಿಯೂ ಭಾರತೀಯ ದಾದಿಯರು ತಮ್ಮ ಜೀವವನ್ನ ಪಣಕ್ಕಿಟ್ಟು ವೈದ್ಯಕೀಯ ಸೇವೆಗಳನ್ನು ಒದಗಿಸುವ ಹೆಮ್ಮೆಯ ಇತಿಹಾಸವನ್ನ ಹೊಂದಿದ್ದು, ಸ್ಥಳೀಯ ವೈದ್ಯರು ಮತ್ತು ಸಿಬ್ಬಂದಿ ಯುದ್ಧದ ಕಾರಣದಿಂದಾಗಿ ಇತರೆ ಪ್ರದೇಶಗಳಿಗೆ ಸ್ಥಳಾಂತರಗೊಂಡಾಗ ಭಾರತೀಯ ದಾದಿಯರು ಅಲ್ಲಿಗೆ ಉಳಿದು ವೈದ್ಯಕೀಯ ವ್ಯವಸ್ಥೆಯನ್ನ ಮುಂದುವರೆಸಿದರು. ಭಾರತೀಯ ದಾದಿಯರು, ವಿಶೇಷವಾಗಿ ಕೇರಳದವರು, ಅತ್ಯಂತ ಕಠಿಣ ಸಂದರ್ಭಗಳಲ್ಲಿಯೂ ಧೈರ್ಯದಿಂದ ಕೆಲಸ ಮಾಡುವ ಮುಂಚೂಣಿಯ ಯೋಧರು ಎಂದು ವಿಶ್ವದಾದ್ಯಂತ ಮನ್ನಣೆಯನ್ನ ಗಳಿಸಿದ್ದಾರೆ. ರಾಜಕೀಯ ಅಶಾಂತಿ, ಅಂತರ್ಯುದ್ಧಗಳ ಸಮಯದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ನಾಗರಿಕರು ಹಾಗೂ ಗಾಯಗೊಂಡ ಸೇನಾ ಯೋಧರಿಗೆ ನಿರಂತರ ಚಿಕಿತ್ಸೆ ಕಲ್ಪಿಸುವಲ್ಲಿ ನಮ್ಮ ದಾದಿಯರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸೀಮಿತ ಸಂಪನ್ಮೂಲಗಳು, ಔಷಧಿಗಳ ಕೊರತೆಯ ಹೊರತಾಗಿಯೂ ಭಾರತೀಯ ದಾದಿಯರು ತುರ್ತು ಸಮಯದಲ್ಲಿ ತ್ವರಿತವಾಗಿ ಪ್ರತಿಕ್ರಿಯಿಸಿ ಯುದ್ಧ ಭೂಮಿಯ ಗಾಯಾಳುಗಳ ಆರೈಕೆಯಲ್ಲಿ ನಿಸ್ವಾರ್ಥ ಸೇವೆ, ಅನುಕಂಪ, ನಿರಂತರ ಗಮನ ಒದಗಿಸುವ ಮೂಲಕ ಅನನ್ಯ ಪಾತ್ರ ವಹಿಸಿ ಶ್ವೇತ ದೇವತೆಯರಾಗಿದ್ದಾರೆ.